ಇದು ಗೇರು ಹಣ್ಣಿನ ಮರ. ಸೊ ಇದು ಹಣ್ಣು, ಇದು ಗೇರು ಬೀಜ, ಇದರೊಳಗೆ ಕ್ಯಾಶ್ಯೂ ಇರ್ತದೆ. ನಾನು ಆಲ್ರೆಡಿ ನನ್ನ ಚಿಕ್ಕಮ್ಮನ ಮನೆಗೆ ರೀಚ್ ಆಗಿ ಆಯಿತು. ಎಲ್ಲ ಕಡೆ ಶಾಮಿಯನ್ನು ಹಾಕಿದ್ದಾರೆ ನೋಡಿ. ಇದು ಹೊಸ ಮನೆ. ಇವರು ನನ್ನ ಚಿಕ್ಕಮ್ಮ. ಜಸ್ಟ್ ಸಾಂಸಮ್ ಕೆಲ್ಲ ಎಸಚ್ ಕೆಲ್ಲಲ್ಲ ನಮಗೆ ಗುಂದು 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 ಇದಾ ಜಾವನ ಕಾಣುಗ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಸೊ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತು ಸ್ಪೆಷಲ್ ಏನಂದರೆ, ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಗೊತ್ತಿರ್ಬೋದು, ಅನುಷನ ವ್ಲಾಗಲ್ಲಿ ಅನುಷ ತೋರಿಸಿದ್ಲು ಚಿಕ್ಕಮ್ಮನ ಮಕ್ಕಳು ಬಂದು ಗೃಹ ಪ್ರವೇಶಕ್ಕೆ ಇನ್ವಿಟೇಷನನ್ನು ಕೊಟ್ಟಿದ್ದನ್ನು. ಸೊ ಹಾಗೆ ಇಲ್ಲಿ ಬಂದಿದ್ದವನು, ಇಲ್ಲಿ ಕೂಡ ಇನ್ವಿಟೇಷನನ್ನು ಕೊಟ್ಟು ಹೋಗಿದ್ದ. ಬಟ್ ನನಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಆ ಟೈಮಲ್ಲಿ ನಾನು ಬ್ಯುಸಿ ಇದ್ದೆ. ಹಾಗಾಗಿ ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಾನು ಇಲ್ಲಿಂದ ಮಂಗಳೂರಿಂದ ಹೊರಟಿದ್ದೇನೆ, ಮೂಡಬಿದ್ರೆಯಿಂದ ಅಶ್ವಿನಿ ಅಕ್ಕ ಹೊರಟಿದ್ದಾಳೆ. ಸೊ ಇಬ್ಬರು ವಿಟ್ಲದಲ್ಲಿ ಒಟ್ಟಿಗಾಗಿ ಅಲ್ಲಿಂದ ಮತ್ತೆ ನಾವಿಬ್ಬರು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಯಾವಾಗಲೂ ಹಾಗೆ, ನಾನು ಮನೆಯಿಂದ ಎಲ್ಲಿಯಾದರೂ ಹೊರಟಾಗ ಇವಳಿಗೆ ಗೊತ್ತಾಗ್ತದೆ ನೋಡಿ. ಇವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ, ಪೆದ್ದನ ಹಾಗೆ ಮಾಡ್ತಾ ಇದ್ದಾಳೆ ಇವತ್ತು. ಆಯ್ತೆ ತಾತ ತಾತ ಉದಯ ಎಂತಮ್ಮಿ ಉದಯ ಎಂತ? ಅಯ್ಯೋ ಶೋಧುಂಜ ಅಂತ ಅನ್ಗ ಗುಂದು ಎಂತ ಮಗೆ ಗುಂದು 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 ಇದಾ ಜಾವನ ಕಾಣುಗ. ಯಾವಾಗಲೂ ಹಾಗೆ ಹೆಚ್ಚಾಗಿ ನಾನು ಫಂಕ್ಷನಿಗೆ ಹೋಗೋಕೆ ಒಬ್ಬಳೇ ಹೋಗೋದು. ಸೊ ಫಂಕ್ಷನ್ನ ದಿನ ಬಂದು ಗುಂಡು ಜಾಯ್ನ್ ಆಗ್ತಾರೆ, ಬಿಕಾಸ್ ಅವರಿಗೆ ವರ್ಕ್ ಇರ್ತದೆ. ಹಾಗಾಗಿ ನಂದು ನೋಡಿ ಅವಸ್ಥೆ, ಲಗೇಜ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಇದು ವಿಟ್ಲದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಸೊ ನಾನೀಗ ಇಲ್ಲಿಗೆ ಬಂದು ರೀಚ್ ಆಗಿ ಆಯಿತು. ನಾನಿನ್ನು ಈ ಬಸ್ಸಲ್ಲಿ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಬೇಕು. ಅಶ್ವಿನಿ ಅಕ್ಕ ಈಗ ಜಸ್ಟ್ ಬಸ್ಸಿಗೆ ಹತ್ತಿದ್ಲಂತೆ. ಸೊ ಹಾಗಾಗಿ ಅವಳು ಬರೋದು ಲೇಟ್ ಆಗ್ತದೆ ಇಲ್ಲಿಗೆ. ಹಾಗಾಗಿ ನಾನು ಈ ಬಸ್ ಹತ್ಕೊಂಡು ಚಿಕ್ಕಮ್ಮನ ಮನೆಗೆ ಹೊರಟೆ. ನಾನು ಆಲ್ರೆಡಿ ನನ್ನ ಚಿಕ್ಕಮ್ಮನ ಮನೆಗೆ ರೀಚ್ ಆಗಿ ಆಯಿತು. ಎಲ್ಲ ಕಡೆ ಶಾಮಿಯನ್ನು ಹಾಕಿದ್ದಾರೆ ನೋಡಿ. ಇದು ಹೊಸ ಮನೆ. ಇವರು ನನ್ನ ಚಿಕ್ಕಮ್ಮ. ಜಸ್ಟ್ ಸಾಂಸಮ್ ಕೆಲ್ಲ ಎಸಚ್ ಕೆಲ್ಲಲ್ಲ ನಾನು ಬೇಗ ಬಂದೆ ಅಲ್ಲ, ಅಶ್ವಿನಿ ಅಕ್ಕ ಈಗ ಬರ್ತಾ ಇದ್ದಾಳೆ ನೋಡಿ. ಯಾರು ಸಹ ಇಲ್ಲ, ಎಲ್ಲ ಹೋಗಿದ್ದಾರೆ ಕೊಂಕೊಡಿಗೆ ಊಟಕ್ಕೆ. ಊಟ ಮಾಡಿ ರೆಸ್ಟ್ ಮಾಡಿ ಎದ್ದಾಗ ಇಲ್ಲಿ 2-3 ಜನ ಹೆಲ್ಪರ್ಸ್ ಇದ್ದರು. ಅವರು ಕೆಲಸವನ್ನು ಮಾಡ್ತಾಯಿದ್ರು. ಪೂಜೆಗೋಸ್ಕರ ತೆಂಗಿನಕಾಯಿಯನ್ನು ಕಟ್ ಮಾಡಿ ಸುಲಿದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ.
ಸಾಧಾರಣ ಸಂಜೆದು ಚಹಾ ಎಲ್ಲ ಮುಗಿಸಿ ಈಗ ಚಿಕ್ಕಮ್ಮನ ಜೊತೆ ನೀರು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಚಿಕ್ಕಮ್ಮ ನೀರು ತರ್ತಾರಂತೆ. ಆ್ಯಕ್ಚುಲಿ ಇಲ್ಲಿ ನೀರುಂಟು, ಬಾವಿಯ ನೀರು ಬೇಕು ಅಂತ ಹೋಗ್ತಾ ಇದ್ದೇವೆ ನಾವು. पाणी खावलेला इकडच्या आडाच्या पाणी म्हणजे पाणी तर दिसतो माझ आडाच्या पाणी चंबाचं ऊन करून ठेवतो खावलं करून सण्णी ಜೋಡಿ ಪೂರ ಸಟ್ಟ ಓಡ್ತಾನೆ ಮಗಿತೆ. ಇದು ಗೇರು ಹಣ್ಣಿನ ಮರ. ಸೊ ಇದು ಹಣ್ಣು, ಇದು ಗೇರು ಬೀಜ, ಇದರೊಳಗೆ ಕ್ಯಾಶ್ಯೂ ಇರ್ತದೆ. ಗೇರು ಮರದಲ್ಲಿ ನೋಡಿ ಈ ಥರ ಆಗಿದೆ. ಇದು ಸಣ್ಣದು, ಚಿಕ್ಕದು ಕಾಣ್ತಾ ಉಂಟು ನೋಡಿ ಇಲ್ಲಿ. ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ಹಾಗಾಗ್ತದೆ, ಆಮೇಲೆ ಈ ಥರ ಆಗ್ತದೆ, ಅದರ ನಂತರದಲ್ಲಿ ಹೀಗೆ ಆಗ್ತದೆ. ಚಿಕ್ಕಮ್ಮ ನೋಡಿ ನೀರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಊರಿನ ಅಂಗನವಾಡಿ ಇಲ್ಲಿದ್ದು. ನಾವು ಸಹ ರಜೆಯಲ್ಲಿ ಬಂದಾಗ ನಮ್ಮನ್ನು ಸಹ ಚಿಕ್ಕಮ್ಮ ತಂದು ಇಲ್ಲಿ ಕೂರಿಸ್ತಾ ಇದ್ರು. ಇವರು ನನ್ನ ದೊಡ್ಡ ಚಿಕ್ಕಮ್ಮ, ಅಮ್ಮನ ದೊಡ್ಡ ತಂಗಿ. ಹಾಗೆ ಇಲ್ಲಿ ಕಾಣ್ತದಲ್ಲ, ಇದು ನನ್ನ ಚಿಕ್ಕಮ್ಮನ ಮನೆ, ಹೊಸ ಮನೆ. ನಿಮಗೆಲ್ಲರಿಗೂ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾಳೆ ಮತ್ತು ನಾಡಿದ್ದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.